ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್. ನಮ್ಮನ್ನು ನಂಬಿ ಚೈನಾ ಟ್ರಿಪ್ಗೆ ಬುಕ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಒಂದು ಮೆಮೊರಬಲ್ ಟ್ರಿಪ್ನ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್. ಸೊ ಈಗ ಒಂದು 10 ಮಿನಿಟ್ಸು ಕಾಫಿ ಬ್ರೇಕ್ ತೊಗೊಳ್ಳಿ, ಎಲ್ಲರೂ ಜಾಯ್ನ್ ಆಗಲಿ. ಕಾಫಿ ಬ್ರೇಕ್ ತೊಗೊಂಡು ಆಮೇಲೆ ಶುರು ಮಾಡೋಣ. ಇವ್ರು ನಮ್ಮ ಚಂದ್ರಕಾಂತಿ ಆಂಟಿ ಅಂತ. ಇದು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋದು 3ನೇ ಟ್ರಿಪ್ಪು. ಚಂದ್ರಕಾಂತ ಆಂಟಿ ಅಂತ ವಿಯೆಟ್ನಾಂ ಬಂದಿದ್ರು, ಯುರೋಪ್ಗೆ ಬಂದಿದ್ರು, ಈಗ ಚೈನಾಗೆ ಬಂದಿದ್ದಾರೆ. ಎಲ್ಲರೂ ಪರಸ್ಪರ ಭೇಟಿಯಾಗಿ ಸ್ನೇಹಿತರಾಗಿ ಈ ಜರ್ನಿ ನಿಮಗೆ ಲೈಫ್ ಲಾಂಗ್ ಇರುತ್ತೆ. ನೀವೇನು ಈಗ ಪರಿಚಯ ಮಾಡ್ಕೊತೀರಾ, ಈ ಟೂರ್ ಜರ್ನಿ ಮುಗಿಯೋಷ್ಟು ನಿಮಗೆಲ್ಲ ಫ್ಯಾಮಿಲಿ ಥರ ಫೀಲ್ ಆಗ್ತೀರಾ. ಈ ಜರ್ನಿ ನಿಮಗೆ ಲೈಫ್ ಟೈಮ್ ಮೆಮೊರೇಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಪರಿಚಯ ಮಾಡ್ಕೊಳ್ಳಿ. ಈಗಲೇ ಪರಿಚಯ ಆದರೆ ನಿಮಗೆ ಹ್ಯಾಸಲ್ ಫ್ರೀ ಆಗಿ ಹೋಗ್ತೀರಾ ಅಂತ ನಾವು ಗೆಟ್ ಟುಗೆದರ್ ಮಾಡಿಸಿದ್ದೀವಿ. ಇದೇ ಫೆಬ್ರವರಿ 1ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 1ನೇ ತಾರೀಕು ವಿಯೆಟ್ನಾಂಗೆ ಹೋಗೋಣ. ಹಾಯ್ ಮ್ಯಾಮ್, ನಿಮಗೆ ಯಾವ ಮುಖಾಂತರ ಗೊತ್ತಾಗ್ತು ಫ್ಲೈಯಿಂಗ್ ಪಾಸ್ಪೋರ್ಟು ಟೂರ್ ಅಂತ? ಯೂಟ್ಯೂಬೇನಾ? ಹಾಯ್ ಸರ್. ಸರ್, ನಿಮಗೆ ಯಾವ ಮುಖಾಂತರ ಗೊತ್ತಾಯ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಸರ್ ಚೈನಾ ಟ್ರಿಪ್ ಮಾಡ್ತಿದ್ದಾರೆ? ಯೂಟ್ಯೂಬ್ ಮುಖಾಂತರ ಗೊತ್ತಾಯ್ತು. ಯೂಟ್ಯೂಬ್ ಮುಖಾಂತರ ಗೊತ್ತಾಯ್ತು. ಸೂಪರ್ ಸರ್. ಯೂಟ್ಯೂಬಲ್ಲಿ ಸಾರ್ದು ನೋಡ್ತಾ ಆಶಾ ಕಿರಣ್ ಸರ್ ಅವ್ರದ್ದು ನೋಡ್ತಾ ಇರ್ತೀವಿ. ಹಂಗಾಗಿ ನೋಡಿದ್ವಿ. ಆಮೇಲೆ ನಂಬರ್ ಇತ್ತಲ್ಲ, ಹೌದು ಸರಿ ಇದೊಂದು ಟ್ರಿಪ್ ಇತ್ತು ಅಂದ್ಬಿಟ್ಟು ಕಾಲ್ ಮಾಡಿದೆ. ಗೌತಮ್ ಅವರು ಹ್ಯಾಂಡಲ್ ಮಾಡಿದ್ರು. ಗೌತಮ್ ಹ್ಯಾಂಡಲ್ ಮಾಡಿದಾರೆ. ಕರೆಕ್ಟಾಗಿ ಮಾಡಿದಾರೆ. ಚೆನ್ನಾಗಿ ಮಾಡಿ ಇಲ್ಲ ಹ್ಯಾಂಡಲ್ ಮಾಡಿದಾರಲ್ಲ ಕರೆಕ್ಟಾಗಿ? ಚೆನ್ನಾಗಿ ಮಾಡಿದ್ದಕ್ಕೆ ಇಲ್ಲ, ಆ ಥರ ಮಾಡಿದ್ದಕ್ಕೆ ಬಂದಿದ್ದು ನಾವು. ಚೆನ್ನಾಗಿ ಮಾಡಿದ್ರು. ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಸರ್. ಹೇಳಿ ಮೇಡಮ್, ನಿಮಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಹೇಗೆ ಗೊತ್ತಾಯ್ತು ಚೈನಾ ಟ್ರಿಪ್ ಮಾಡ್ತಿದ್ದೀವಿ ಅಂತ? ಆ್ಯಕ್ಚುಲಾಗಿ ನಾವು ಯೂಟ್ಯೂಬ್ ಚಾನಲ್ ನೋಡಿ. ಹೌದಾ? ಸೂಪರ್. ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಮ್ಯಾಮ್. ಸರ್ ನಮಸ್ಕಾರ ಸರ್. ಹೇಳಿ ಸರ್, ನಿಮ್ಗೆ ಹೇಗೆ ಗೊತ್ತಾಯ್ತು ಚೈನಾ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಮಾಡ್ತಿದ್ದಾರೆ ಅಂತ? ನಾನು ಅವ್ರ ಫಾಲೋವರು. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವ ದೇಶ ಹೋಗಿದ್ದಾರೆ ಎಲ್ಲ ನೋಡಿದ್ದೀವಿ. ಹೌದಾ? ಯೂಟ್ಯೂಬಲ್ಲಿ. ಸೂಪರ್ ಸರ್, ಸೂಪರ್. ವೆಲ್ಕಮ್ ಟು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ ಸರ್. ಥ್ಯಾಂಕ್ ಯು. ದಾವಣಗೆರೆಯಿಂದ ಬಂದಿದ್ದಾರೆ ಕಸ್ಟಮರ್ಸು. ಅದು ಪ್ರೀ ಡಿಪಾರ್ಚರ್ ಮೀಟಿಂಗ್ಗೋಸ್ಕರನೇ ಬಂದಿದ್ದಾರೆ. ದಾವಣಗೆರೆಯಿಂದ ಬಂದಿದ್ದಾರೆ. ಸ್ವಲ್ಪ ಅವ್ರಿಗೆ ಎಲ್ರಿಗೂ ಚಪ್ಪಾಳೆ ಮಾಡಿದ್ದಾರೆ. ಅಷ್ಟೂರಿಂದ ಪ್ರೀ ಡಿಪಾರ್ಚರ್ಗೆ ಬಂದಿದ್ದಾರೆ. ಹೇಳಿ ಸರ್, ನಿಮ್ಗೆ ಹೇಗೆ ಗೊತ್ತಾಯಿತು? ಇಲ್ಲ, ಹೋದ ಸತಿ ನಿಮ್ಮ ಯುರೋಪ್ ಟೂರ್ನಲ್ಲಿ ನನ್ನ ಫ್ರೆಂಡ್ ಹೋಗಿದ್ದ. ಹಾಂ ಸರ್. ಅವನು ಭಾಳ ಎಂಜಾಯ್ ಮಾಡ್ದ. ಓಕೆ. ಅವ್ನು ಪ್ರಿಫರ್ ಮಾಡ್ದ. ಇದ್ರಲ್ಲಿ ಹೋದ್ರೆ ಇಲ್ಲಿ ಅವ್ರು ಕಂಫರ್ಟಬಲ್ ಇಲ್ಲಿ ಅವ್ರ ಸ್ನೇಹಿತರು ಲಾಸ್ಟ್ ಟೈಮ್ ನಮ್ಮ ಯುರೋಪ್ ಬಂದಿರಲ್ಲ ಆಂಟಿ ಸರ್. ಯುರೋಪ್ ಟೂರ್ ಗುರುಪ್ರಸಾದ್ ಅಂತ ಯುರೋಪ್ ಟೂರ್ನಲ್ಲಿ ಬಂದಿದ್ದ. ಗಂಡ ಹೆಂಡತಿ ಇಬ್ರು. ಹೌದು. ಅವ್ರ ಅವ್ನು ಪ್ರಿಫರ್ ಮಾಡಿ. ಅವ್ರ ರೆಫರೆನ್ಸ್ ಇಂದ ನಮಗೆ ದಾವಣಗೆರೆ ಬುಕ್ ಮಾಡ್ಕೊಂಡು ಪ್ರೀ ಡಿಪಾರ್ಚರ್ಗೆ ಬಂದಿದ್ದಾರೆ. ಎಲ್ಲರೂ ನಿಮ್ಗೆ ಏನು ನೋಡ್ತಾ ಇದ್ದೀರಾ 10 ದಿನ ಜೊತೆಗೆ ಇರ್ತೀರಾ. ದಯವಿಟ್ಟು ಎಲ್ಲ ಪರಿಚಯ ಮಾಡ್ಕೊಳ್ಳಿ ಒಬ್ರಿಗೊಬ್ರು. ಸೊ ನಮ್ಮ ಎಂಪ್ಲಾಯೀಸ್ನೆಲ್ಲ ಪರಿಚಯ ಮಾಡ್ತೀನಿ ನಾನು. ಸೊ ಗೌತಮು ನಮ್ಮ ಸೇಲ್ಸ್ ಎಂಪ್ಲಾಯಿ. ಹಾಯ್ ಎಲ್ರಿಗೂ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ನಮ್ಮ ಅಕ್ಷತಾ ಅಕೌಂಟ್ಸ್ ಟೀಮು. ಇನ್ನೊಬ್ಬರು ರಕ್ಷಿತ್ ಅಂತ ಇದ್ದಾರೆ, ಅವರು ಕಾರಣಾಂತರ ಬರೋಕ್ಕಾಗಲಿಲ್ಲ. ಅಕೌಂಟ್ಸ್ ಟೀಮು ಅವರು ಯಶಸ್ವಿನಿ ಅಂತ ವೀಸಾ ಹ್ಯಾಂಡಲ್ ಮಾಡೋರು. ಲೇಡೀಸ್ಗೆ ವೀಸಾ ಹ್ಯಾಂಡಲ್ ಮಾಡೋರು. ನಮ್ಮ ಪ್ರಮೋದ್ ಏನು ನೋಡ್ತಾ ಇದ್ದೀರಾ, ಅವನ್ನೇ ಕಂಪ್ಲೀಟ್ ವೀಸಾ ಟೇಕ್ ಕೇರ್ ಮಾಡ್ತಾ ಇರೋದು ಎಲ್ಲರದು. ಮತ್ತು ನಮ್ಮ ರಿತೇಶ್ ಅವರು ಟೂರ್ ಮ್ಯಾನೇಜರು. ನಿಮ್ಮ ಜೊತೆ 10 days ಕೂಡ ಇವ್ರು ಇರ್ತಾರೆ. ದಯವಿಟ್ಟು ಇವ್ರ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಫಾಲೋ ಮಾಡಿ. ಏಕೆ ಅಂದರೆ ಚೈನಾದಲ್ಲಿ ನಿಮಗೆ ಅಲ್ಲಿ ಏನೇ ಹೇಳಿದ್ರು ಅವರು ಇಂಗ್ಲೀಷಲ್ಲಿ ಹೇಳಿದ್ರೆ ಇವರು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಏನೇ ಅರ್ಥ ಆಗಲಿಲ್ಲ ಅಂದರೂ ದಯವಿಟ್ಟು ಇವ್ರನ್ನ ಕೇಳಿ. ನೀವು ಯಾರು ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡಿ. ಏನೇ ಸಮಸ್ಯೆ ಇದ್ರೂ ರಿತೇಶ್ ಅವ್ರು ಇರ್ತಾರೆ ನಿಮಗೆ. ಅಲ್ಲಿಂದ ನೀವು ಶುರು ಮಾಡ್ಕೊಳ್ಳಿ, ಓಕೆನಾ? ನಮ್ಮ ಪ್ರವೀಣು ಅವರು ಸೇಲ್ಸಿಂದ ಬಂದಿದ್ದಾರೆ. ವೆಲ್ಕಮ್ ಪ್ರವೀಣ್, ಹೇಳಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಬಂದಿದ್ದಕ್ಕೆ. ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ.
ಈ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾಗೆ ನಿಮಗೆ ಟೂರ್ ಆರ್ಗನೈಸ್ ಮಾಡಿದೆ. ಪ್ಲಸ್ ನೀವು ಬಂದಿರೋದಕ್ಕೆ ಇಲ್ಲಿವರೆಗೂ ಜಸ್ಟ್ ಒಂದು ಪ್ರೀ ಡಿಪಾರ್ಚರ್ ಮೀಟಿಂಗಿಗೆ ಕರೆದಿರೋ ಉದ್ದೇಶ ಇಷ್ಟೇ, ಎಲ್ಲರೂ ಗೊತ್ತಾಗ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಜೊತೆಗೆ. ಪ್ಲಸ್ ಎಲ್ಲರೂ ನಮಗೆ ಗೊತ್ತಿಡೀವಿ, ಯಾಕಂದ್ರೆ ಇಡೀ 10 ದಿನ ಲೈಕ್ ಮೇ ಬಿ 9-10 ಡೇಸ್ ನಾನು ನಿಮ್ಮ ಜೊತೆನೇ ಇರ್ತೀನಿ ಆನ್ ಗ್ರೌಂಡಲ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ಏನೇ ಕನ್ಸರ್ನ್ಸ್ ಇದ್ರು ಅದಕ್ಕೆ ಬರೋಣ. ಫಸ್ಟ್ ನಾನು ಒಂದು ಸ್ವಲ್ಪ ಬೇಸಿಕ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ, ಇಲ್ಲಿಂದ ಹೋಗೋದಾಗಲಿ, ಆಮೇಲೆ ಅಲ್ಲಿ ಹೇಗಿರುತ್ತೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಆಮೇಲೆ ಕೇಳ್ಬೋದು. ಇವತ್ತೆಲ್ಲ ಹೇಳ್ತೀವಿ, ಅದ್ರ ಮೇಲೆ ಪ್ಯಾಕ್ ಮಾಡಿ. ಯಾಕೆಂದರೆ ವೆದರ್ ಕಂಡೀಷನ್ನು ಹೇಳ್ತೀವಿ, ಯಾವ ಥರ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಅಂತಲೂ ಹೇಳ್ತೀವಿ, ಪ್ರತಿಯೊಂದೂ ಹೇಳ್ತೀವಿ. ಅದ್ರ ಮೇಲೆ ಪ್ಯಾಕ್ ಮಾಡಿ. ಆಮೇಲೆ ಏರ್ಪೋರ್ಟಲ್ಲಿ ಚೆಕ್ ಇನ್ ಬ್ಯಾಗೇಜು ಎಷ್ಟು ಅದನ್ನು ಕೂಡ ಹೇಳ್ತೀವಿ. ಚೆಕ್ ಇನ್ ಬ್ಯಾಗೇಜು, ಕ್ಯಾಬಿನ್ ಬ್ಯಾಗು ಅಂತ ಅದನ್ನು ಕೂಡ ಹೇಳ್ತೀವಿ, ಏನೇನು ಕ್ಯಾರಿ ಮಾಡ್ಬೋದು. ಈಗ ನ್ಯೂಸ್ ಬಂದಿರೋ ಸುದ್ದಿ, ಪವರ್ ಬ್ಯಾಂಕು ಕ್ಯಾರಿ ಮಾಡೋಂಗಿಲ್ಲ ಯಾವುದೇ ಏರ್ಲೈನ್ಸಲ್ಲಿ. ಈಗ ಇತ್ತೀಚೆಗೆ ಅಪ್ಡೇಟ್ಸ್ ಬಂದಿರೋದು. ಇದೇ ಫೆಬ್ರವರಿ 1ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 1ನೇ ತಾರೀಕು ವಿಯೆಟ್ನಾಂಗೆ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ. ನಮ್ಮ ಫ್ಲೈಟ್ ಬಂದ್ಬಿಟ್ಟು ಇಲ್ಲಿಂದ ಇರೋದು 27th ಅರ್ಲಿ ಮಾರ್ನಿಂಗ್ 1:30. ಸೊ ನಾವು ಏರ್ಪೋರ್ಟಲ್ಲಿ 26th ನೈಟ್ 10 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಇರಬೇಕು, ಆಯ್ತಾ? ಯಾಕಂದರೆ 3.5 hours ಪ್ರಯರ್ ಇರಬೇಕು. ಹೋಗ್ತೀರಾ, ಚೆಕ್ ಇನ್ ಮುಗಿಸ್ಕೋತೀರಾ, ಬೋರ್ಡಿಂಗ್ ಪಾಸ್ ಸಿಗುತ್ತೆ. ನಿಮ್ಗೆ 2 ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಒನ್ ಫ್ರಮ್ ಇಲ್ಲಿಂದ ಹಾಂಗ್ಕಾಂಗ್ ಆ್ಯಂಡ್ ಹಾಂಗ್ಕಾಂಗ್ ಟು ಬೀಜಿಂಗ್. ಇನ್ನೊಂದು, ಫ್ಲೈಟ್ಸಲ್ಲಿ ಕೆಲವೊಂದು ವಿಂಡೋ ಸೀಟ್ ಬೇಕು ಅಂತೀರಾ, ನಮಗೆ ಎಕ್ಸೆಲ್ ಸೀಟ್ ಬೇಕು ಅಂತೀರಾ. ಅದನ್ನೆಲ್ಲ ಚೆಕ್ ಇನ್ ಟೈಮ್ ಕೌಂಟ್ರಲ್ಲಿ ನೀವೇ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸ್ ಬರುತ್ತೆ. ಅದನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಅಪ್ಗ್ರೇಡ್ ಮಾಡಿಕೊಡ್ತಾರೆ. ಓಕೆನಾ? ಇದು ಗ್ರೂಪ್ ಪೇನರ್ ಆಗಿರೋದ್ರಿಂದ ನಾವು ಚೆಕ್ ಇನ್ ಕೂಡ ಮಾಡೋಕ್ಕಾಗಲ್ಲ. Luggage 20 kgs, luggage 1 suitcase, 1 piece 20 kgs. Internationally it is 25, but 25 ಹಾಕೋಕ್ಕೆ ಹೋಗಬೇಡಿ. ನಮಗಲ್ಲಿ ಇಂಟರ್ನ್ಯಾಷನಲಲ್ಲಿ ಮತ್ತೆ ತೊಂದರೆ ಆಗುತ್ತೆ, ಸಾರಿ ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ. ಯಾಕಂದರೆ ಮತ್ತೆ ನೀವು 2 ಡೊಮೆಸ್ಟಿಕ್ ಫ್ಲೈಟ್ಸ್ ಬೇರೆ ತೊಗೋಬೇಕು ಅಲ್ಲಿಂದ. ಅದನ್ನು ಶಾಪಿಂಗ್ ಮಾಡಿದ್ದು ಏನಾದರೂ 7 kg ಒಳಗಡೆ ಇದ್ದರೆ ದಯವಿಟ್ಟು ಹ್ಯಾಂಡ್ ಬ್ಯಾಗಲ್ಲಿ ಹಾಕೊಂಬಿಡಿ. ಚಾರ್ಜಿಂಗ್ ಪಿನ್ಸ್ ಯು ಆರ್ ಸಪೋಸ್ ಟು ಕ್ಯಾರಿ ಅ ಯೂನಿವರ್ಸಲ್ ಅಡಾಪ್ಟರ್ಸ್. ಅಂದರೆ ಯೂನಿವರ್ಸಲ್ ಅಡಾಪ್ಟರಲ್ಲಿ ನೀವು ದೇಶದಲ್ಲಿ ಎಲ್ಲೇ ಅಥವಾ ದುನಿಯಾದಲ್ಲಿ ಎಲ್ಲೇ ಓಡಾಡಿದರೂ ಆ ಪ್ಲಗ್ ವರ್ಕ್ ಆಗುತ್ತೆ. ಅಲ್ಲಿ ನಿಮಗೆ 3 ಟೈಪ್ ಸಿಗುತ್ತೆ, ಯುರೋಪ್, ಇಂಡಿಯನ್ ಮತ್ತು ಮಲೇಷಿಯನ್ IP ಅಂತ. ಸೊ ಆ ಥರ 3 ಪ್ಲಗ್ ಒಂದರಲ್ಲೇ ಇರುತ್ತೆ. ಅಕಾರ್ಡಿಂಗ್ಲಿ ನೋಡ್ಕೊಂಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ಆಮೇಲೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ 25 kgs ಅಂತ ಇಲ್ಲಿ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಅಂತ ತೊಗೊಂಡೋದ್ರು, ಅಲ್ಲಿ ಒಂದು 5 ಖಾಲಿ ಆಗುತ್ತೆ. ವಾಪಸ್ ಬರ್ಬೇಕಾದ್ರೆ ಅದು ಹೇಗಿತ್ತು ಪರ್ kg ಏನು ಚಾರ್ಜಸ್ ಇರುತ್ತೆ? ಅಪ್ರಾಕ್ಸಿಮೇಟ್ಲಿ ಕಾಸ್ಟ್ಲಿ ಬೀಳುತ್ತೆ ಸರ್. ಅದು ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲಿ ಸ್ವಲ್ಪ ಲೈಕ್ ಪರ್ kgಗೆ ಅವರು 4,000 to 5,000 rupees. ಕೆಲವು ಫ್ಲೈಟ್ಸಲ್ಲಿ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ ಸರ್. ಆಮೇಲೆ ಫುಡ್, ನೀವು ತಿನ್ನೋದೆಲ್ಲ ಆಲ್ಮೋಸ್ಟ್ ವೆಜ್, ನಾನ್ ವೆಜ್ಜು ಇರುತ್ತೆ. ಸಾಂಜಿ ಅಜೆಯಲ್ಲಿ ಮಾತ್ರ ಎಲ್ರಿಗೂ ವೆಜ್ಜೆ. ಸೊ ತಿನ್ನೋ ಫುಡ್ಸ್ ಯಾರಿಗಾದರೂ ಮಸಾಲೆ ಇರಿದ್ರೆ ಮಸಾಲೆ ಊಟನೇ ತಿಂತೀರಾ ಕಂಪ್ಲೀಟ್ 9 days. ಸೊ ನಿಮಗೆ ಏನಾದರೂ ಹೊಟ್ಟೆ ಕೆಡೋದು ಅಥವಾ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಆದರೆ ನೀವು ಕರ್ಡ್ ರೈಸ್ ಅಥವಾ ಈ ಥರ ಲೈಟ್ ಐಟಮ್ಸ್ಗೆ ಶಿಫ್ಟ್ ಆಗ್ಬೋದು. ಅಲ್ಲಿ ರೆಸ್ಟೋರೆಂಟ್ ಇದೆ ನಿಮಗೆ ಶಾಂಘೈ ಮತ್ತು ಬೀಜಿಂಗಲ್ಲಿದೆ. ಜಾಂಜಿ ಅಜೆಯಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಇಲ್ಲ. ಅದನ್ನೇನು ಕೇಳಿದ್ರು ಅಂದರೆ ಲೈಕ್ ಈಗ ನೋಡಿ 10 days ಇರೋದ್ರಿಂದ 2 ದಿನ ಓಕೆ ಅಡ್ಜಸ್ಟ್ ಆಗ್ತೀರಾ. ಬಟ್ 3ನೇ ದಿನಕ್ಕೂ ನೀವು ಮಸಾಲೆ ಐಟಮೇ ಅಂದರೆ ಕೆಲವ್ರಿಗೆ ಹೇಳ್ತಿರೋದು, ಎಲ್ರಿಗೂ ಅಲ್ಲ, ವಯಸ್ಸಾಗಿರೋರಿಗೆ. ನಿಮ್ಗೆ ಏನಾದ್ರು ಹೆಲ್ತ್ ಅಪ್ಸೆಟ್ ಆಗೋದು ಅಂತ ಲೈಕ್ ಅದು ನೋಡ್ಕೊಳ್ಳಿ ನೀವು. ಲೈಕ್ ಯಾವ ಥರ ಫುಡ್ ತೊಗೋಬೇಕು, ಫ್ರೂಟ್ಸ್ ಇರುತ್ತೆ, ಫ್ರೂಟ್ಸು ತಿನ್ಬೋದು ನೀವು. ಅದಕ್ಕೋಸ್ಕರ ಗೂಗಲ್ ಆ್ಯಪ್ಸ್ ಏನೇ ಇದ್ರೂ ಅದು ವರ್ಕ್ ಆಗಲ್ಲ. ಫಾರ್ ದ್ಯಾಟ್ ಯು ಹ್ಯಾವ್ ಟು ಯೂಸ್ VPN. VPN ಯೂಸ್ ಮಾಡಲೇಬೇಕು. ಅದಾದಮೇಲೆ ಮನಿ ಹೇಳ್ದಂಗೆ ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್ ಅದನ್ನು ನೀವು ಬ್ಯಾಂಕ್ಸ್ ಜೊತೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಆ್ಯಪಲ್ಲೇ, ಬ್ಯಾಂಕ್ ಆ್ಯಪಲ್ಲೇ ಇರುತ್ತೆ ಎಲ್ಲ. ಅದನ್ನು ಚೆಕ್ ಮಾಡಿಕೊಂಡು ಕ್ಯಾಶ್ ಪ್ಲೀಸ್ ಕ್ಯಾರಿ ಹ್ಯಾಂಡಿ ಕ್ಯಾಶ್. ಜಾಸ್ತಿ ಕ್ಯಾಶ್ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕ್ಯಾಶ್ ಸಪೋಸ್ ನೀವು ಕಳ್ಕೊಂಡ್ರೆ ಅಥವಾ ಮೇ ಬಿ ಎಲ್ಲಾದರೂ ಬಿಟ್ಬಿಟ್ಟು ಮಿಸ್ಪ್ಲೇಸ್ ಆದರೆ ಅದು ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ಕ್ಯಾರಿ ಮಾಡ್ತಾ ಇರ್ತೀರ. ಬಟ್ ನಾವು ಹೇಗೆ ಇಲ್ಲೂ ಅಷ್ಟೇ ಕ್ಯಾಶ್ ಜಾಸ್ತಿ ಕ್ಯಾರಿ ಮಾಡಲ್ಲ. ಗೂಗಲ್ ಪೇ, ಫೋನ್ಪೇ
ಸೊ ಅಷ್ಟೇ, ಈಗ ನಾವು ಹೇಗೆ ಅಷ್ಟು ಕನ್ವೀನಿಯೆಂಟ್ ಇದೆನೋ ಅಲಿಪೇ, ವಿಚಾಟ್ ಪೇ ಅದೆಲ್ಲ ಅಲ್ಲಿ ಅಷ್ಟೇ ಕನ್ವೀನಿಯೆಂಟ್ ಆಗಿದೆ. ಪ್ಲಸ್ ನಿಮ್ಗೆ ಅದು ಅಮೌಂಟು ತೋರಿಸುತ್ತೆ ಎಷ್ಟು ಕಟ್ ಆಗ್ತಾ ಇದೆ ನಮ್ಮ ಅಕೌಂಟಿಂದ ಅಂತ, ನೀವು ಒಂದು ಹಿಸ್ಟ್ರಿನೂ ಹಿಡಿಬೋದು. ಅದು ನಿಮ್ಮ ಫೋನ್ ನಂಬರ್ ತೊಗೊಳುತ್ತೆ. ಫೋನ್ ನಂಬರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ನ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಮ್ಯಾನ್ಯಲಿ ಅಕೌಂಟ್ ನಂಬರ್ಸ್ನ ಹಾಕ್ಬಿಟ್ಟು ಅದನ್ನೆಲ್ಲ ಮಾಡಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ಬೋದು. ಅಂದರೆ ತೀರಾ ಚಳಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಮ್ಯಾಮ್, ಕೆಲವೊಬ್ಬರು ಚಳಿನ ಲೈಕ್ ಕಂಟ್ರೋಲ್ ಮಾಡ್ಕೋತಾರೆ. ನಮ್ಮ ಕಡೆಯಿಂದ ನಾವು ಒಂದು ಜಾಕೆಟ್ ಕೊಡ್ತಾ ಇದ್ದೀವಿ. ಆ ಜಾಕೆಟ್ ಈಸ್ ಇನಫ್. ಏರ್ಪೋರ್ಟ್ ಅಲ್ಲಿ ಅದು ವೆಯ್ಟ್ ಕಮ್ಮಿ ಆಗ್ಲಿಕ್ಕೆ ಅಂತ ಹೇಳಿ ನಾವು ಇಲ್ಲ, ಇದು ವೆಯ್ಟೇ ಇಲ್ಲ ಸರ್. ಇದು ನೋಡಿ, ಇಟ್ಕೊಂಡು ಇದು ನಿಮಗೆ ನೋಡಿ, ಇದು ನಮ್ಮ ಜಾಕೆಟ್ ಆಗಿರುತ್ತೆ. ಥರ್ಮಲ್ಸ್ ಇದು ಯೂಸ್ ಆಗುತ್ತೆ ನಿಮ್ಗೆ ಎಲ್ಲ ಕಡೆ. ಇದೇ ಫೆಬ್ರವರಿ 1ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಬೇಗ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 1ನೇ ತಾರೀಕು ವಿಯೆಟ್ನಾಂಗೆ ಹೋಗೋಣ.